Hello everyone, I hope you all are doing great. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಇವತ್ತು 6ನೇ ದಿನ ಸೆಷನ್ ಕವರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಟಾಪಿಕ್ ನೋಡ್ಬೋದು ನೀವು, ವಾಯ್ಸಸ್ ಮತ್ತು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ನ ತಗೊಬಂದಿದ್ದೀನಿ. ಓಕೆ, ಇದಕ್ಕಿಂತ ಮುಂಚಿನ ಸೆಷನ್ಗಳಲ್ಲಿ ಡೇ 1ಇಂದ ಡೇ 5 ಸೆಷನ್ಗಳಲ್ಲಿ ನಾನು ಆಲ್ಮೋಸ್ಟ್ ಆಲ್ ಬೇಸಿಕ್ಸ್ನ ಕವರ್ ಮಾಡಿದ್ದೀನಿ. ಸ್ಟಾರ್ಟಿಂಗಿಂದ ಅಲ್ಫಾಬೆಟ್ಸಿಂದ ಹಿಡ್ಕೊಂಡು ಪಾರ್ಟ್ಸ್ ಆಫ್ ಸ್ಪೀಚ್ ಆಯಿತು, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿರೋ ಎಲ್ಲ ವಿಧಗಳಾಯಿತು. ನೆಕ್ಸ್ಟು ಬಿ ವರ್ಬ್ಸಲ್ಲಿ ಯೂಸ್ ಮಾಡ್ಕೊಳ್ಳೋದು, ಓಕೆ, ಕ್ಯಾನ್, ಕುಡ್, ಮಸ್ಟ್ ಇದೆಲ್ಲ ಹೆಂಗೆ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಫಾರ್ಮ್ ಮಾಡಬೇಕು ಅನ್ನೋದನ್ನು. ಓಕೆ, ಆದ ತಕ್ಷಣ ಟೆನ್ಸಸ್ಸಲ್ಲಿ ಈಸಿಯೆಸ್ಟ್ ಫಾರ್ಮುಲಾಸ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಎಲ್ಲಿ ಯಾವ್ದು ಯೂಸ್ ಮಾಡಬೇಕು ಅದನ್ನೆಲ್ಲ ಕಲಿಸ್ಕೊಟ್ಟಿಲಾಗಿದೆ. ಸೊ ಇವತ್ತಿನ ಸೆಷನಲ್ಲಿ ನಾವು ಇದನ್ನು ಫೋಕಸ್ ಮಾಡೋಣ. ದಟ್ ಈಸ್ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಓಕೆನಾ? ಸೊ ಸೆಷನ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ. ಸೊ ನಾನು ಪ್ರತಿಯೊಂದು ಸೆಷನ್ ಎಂಡಿಗೂ ಹೇಳೋದೊಂದೇ, ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಇಲ್ಲ ಅಂದರೆ 1 ಅವರ್ ಸ್ಪೆಂಡ್ ಮಾಡಿ ಅಂತ. ಓಕೆ, ಸೊ ಇದು ಜಸ್ಟ್ ಬೇಸಿಕ್ಸ್ ಲರ್ನ್ ಮಾಡೋದಕ್ಕೆ ಹೇಳ್ತಿರೋದು. ಇನ್ನು ಮುಂದೆ ಸೊ ಇವತ್ತಿನ ಸೆಷನಲ್ಲಿ ನಾವು ಕಂಪ್ಲೀಟಾಗೆಲ್ಲ ಮುಗಿಸ್ಬಿಡ್ತೀವಿ. ಓಕೆನಾ? ಇದು ಡೇ 6ಅಲ್ಲಿ ನಾವು ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಮತ್ತು ವಾಯ್ಸಸ್ನ ಕವರ್ ಮಾಡಿದರೆ ಆಲ್ಮೋಸ್ಟ್ ನಿಮ್ಮದು 80% ಗ್ರಾಮ್ಯಾಟಿಕಲ್ ಥಿಂಗ್ಸ್ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಅಸೆಂಟ್ ಮತ್ತು ಫ್ಲುಯೆನ್ಸಿ ಮೇಲೆ ಫೋಕಸ್ ಮಾಡೋಣ. ಮತ್ತು ಯಾವ ರೀತಿ ಜನ ಮಾತಾಡಬೇಕು, ಯಾವ ರೀತಿ ಫ್ರೆಂಡ್ಸ್ ಜೊತೆ ಮಾತಾಡಬೇಕು, ಫ್ಯಾಮಿಲಿ ಜೊತೆ ಮಾತಾಡಬೇಕು, ಡೇ ಟು ಡೇ ಕನ್ವರ್ಸೇಷನ್ ಹೆಂಗೆ ಮಾಡಬೇಕು ಅನ್ನೋದನ್ನು ಫೋಕಸ್ ಮಾಡ್ತೀವಿ. ಓಕೆನಾ? ಸೊ ಅದಕ್ಕೆ ನೀವು ಇದನ್ನೆಲ್ಲ ಮುಗಿಸಿದ ತಕ್ಷಣ ಡೇ 7ಇಂದ ಡೇ 15ವರೆಗೆ ಏನು ಸೆಷನ್ ಕವರ್ ಮಾಡ್ತೀನೋ ಅದನ್ನು ಅಟ್ಲೀಸ್ಟ್ ಡೈಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಡೈಲಿ ನಾನೇನು ಹೇಳ್ತೀನೋ ಅದನ್ನು ಅಟ್ಲೀಸ್ಟ್ 1 ಅವರ್ ಪ್ರಾಕ್ಟೀಸ್ ಮಾಡಿದರೆ 15 ದಿನಗಳಲ್ಲಿ ನೀವು 100% ಆಗಿ ಇಂಗ್ಲೀಷ್ ಮಾತಾಡೋಕ್ಕೆ ಕಲಿತೀರಾ. ಅಟ್ಲೀಸ್ಟ್ ನೀವು 100% ಆ್ಯಕ್ಸೆಂಟ್ ಮತ್ತು ಫ್ಲುಯೆನ್ಸಿ ಮೀಟ್ ಆಗಿಲ್ಲ ಅಂದ್ರೂ ಒಂದು ರೇಂಜಿಗೆ ಸ್ಟಾರ್ಟಿಂಗ್ ನೀವು 0 ಇದ್ದರೆ ಅಟ್ಲೀಸ್ಟ್ ಒಂದು 70% ಇಂಗ್ಲೀಷ್ ಮಾತಾಡೋದಕ್ಕೆ 100% ಕಲ್ತೀರಿ. ಓಕೆ, ನಾನು 100% ನಿಮಗೆ ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ. ಸೊ ಅಷ್ಟು ಹೇಳ್ತಾ ಸೆಷನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫೋಕಸ್ ಮಾಡೋಣ. ಫಸ್ಟ್ ಒನ್ ಬಂದುಬಿಟ್ಟು ವಾಯ್ಸಸ್. ಓಕೆ, ವಾಯ್ಸಸ್ಸಲ್ಲಿ ಏನೇನು ಬರುತ್ತಪ್ಪ? ಸೊ ನಾವು ಮೊದಲಿನ ಇಂಟ್ರೋ ಸೆಷನಲ್ಲಿ ನೋಡಿದ್ದೀವಿ. ಸೊ ಬೇಸಿಕ್ಸ್ ನಾವು ಈ ಬೇಸಿಕ್ಸ್ ಆಫ್ ವಾಯ್ಸಸ್ ನಮಗೆ ಈಗಾಗಲೇ ಗೊತ್ತಿಲ್ಲ ಅಂದರೆ ಪ್ಲೀಸ್ ಡೇ 1 ಸೆಷನ್ನ ಇಂಟ್ರೋದಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿಕೊಡಿ. ಎಲ್ಲ ಇಂಗ್ಲೀಷ್ ಗ್ರಾಮರ್ನ ಬೇಸಿಕ್ಸ್ ಇಂಟ್ರೊಡಕ್ಷನ್ ನಾನು ಕವರ್ ಮಾಡಿದ್ದೀನಿ. ಓಕೆನಾ? ವೆಲ್, so what exactly voices are here? So voices, okay, tells us whether the subject of the sentence is doing an action or it's receiving an action. Okay, in short, for example, voices ಬಂದರೆ ಅದು ಆ್ಯಕ್ಷನ್ ಮಾಡ್ತಾ ಇದೆಯೋ ಅಥವಾ ಆ್ಯಕ್ಷನ್ ರಿಸೀವ್ ಮಾಡ್ತಾ ಇದೆಯೋ ಅನ್ನೋದನ್ನು ಹೇಳುತ್ತೆ. ಸೊ ಇದರಲ್ಲಿ 2 ಟೈಪ್ಸ್ ಇದೆ. ಒಂದಿದ್ದು ಆಕ್ಟಿವ್ ವಾಯ್ಸ್ ಅಂತ, ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್. ಓಕೆ, ವಾಟ್ ಎಕ್ಸಾಕ್ಟ್ಲಿ ಆಕ್ಟಿವ್ ವಾಯ್ಸ್? ಮೊದಲು ನೋಡ್ದಂಗೆ ಸ್ಟ್ರಕ್ಚರ್ದು ಫಾರ್ಮುಲಾ ಈ ರೀತಿ. ಮೊದಲು ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಬರುತ್ತೆ. ಸಿಂಪಲ್ ಎಕ್ಸಾಂಪಲ್ ತಗೊಂಡ್ರೆ ದ ಶೆಫ್ ಕುಕ್ಸ್ ದಿ ಮೀಲ್. ಓಕೆ, ಸೊ ಈ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಶೆಫ್ ಆಗುತ್ತೆ, ವರ್ಬ್ ಕುಕ್ಸ್ ಆಗುತ್ತೆ, ನೆಕ್ಸ್ಟ್ ಆಬ್ಜೆಕ್ಟ್ ಮೀಲ್ ಆಗುತ್ತೆ. ಓಕೆ, ಇಲ್ಲಿ ಶೆಫ್ ಏನು ಮಾಡುತ್ತಾನೆ? ಆ್ಯಕ್ಷನ್ ಮಾಡ್ತಾ ಇದ್ದಾನೆ. ಓಕೆ, ಹಿ ಈಸ್ ಡೂಯಿಂಗ್ ದಿ ಆ್ಯಕ್ಷನ್. ಓಕೆ, ಸೊ ಸಿಂಪಲ್ ಇದು. ಇದನ್ನು ಹೇಗೆ ಪ್ಯಾಸಿವ್ ವಾಯ್ಸಲ್ಲಿ ಹೆಂಗೆ ಕನ್ವರ್ಟ್ ಮಾಡೋದು? ಸೊ ಮೊದಲು ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕು ಪ್ಯಾಸಿವ್ ವಾಯ್ಸ್ ಅಂದರೆ ಏನಂತ, ಹೌದಿಲ್ಲ? ಸೊ ಅದಕ್ಕೆ ಇಲ್ಲಿ ನೋಡಿ, ಪ್ಯಾಸಿವ್ ವಾಯ್ಸ್ ಏನು ಮಾಡುತ್ತೆ? ಅದು ಆ್ಯಕ್ಷನ್ನ ರಿಸೀವ್ ಮಾಡುತ್ತೆ. ಸಬ್ಜೆಕ್ಟ್, ಅದರಲ್ಲಿರೋ ಸಬ್ಜೆಕ್ಟು ಆ್ಯಕ್ಷನ್ನ ರಿಸೀವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ಸೇಮ್ ಸೆಂಟೆನ್ಸ್ ತಗೊಂಡ್ರೆ ಆಬ್ಜೆಕ್ಟ್ ಪ್ಲಸ್ ಬಿ ಫಾರ್ಮ್ ಹಾಕ್ಕೊಂಡು ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಓಕೆ, V3 ಫಾರ್ಮ್ನ ಹಾಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇದು ಸೆಂಟೆನ್ಸ್, ಶೆಫ್ ಕುಕ್ಸ್ ದಿ ಮೀಲ್ ಇದಿದ್ದು, ದ ಮೀಲ್ ಪ್ರೆಸೆಂಟಲ್ಲೇ ಇದೆ, ಈಸ್ ಕುಕ್ಡ್. ಓಕೆ, ಪಾಸ್ಟ್ ಪಾರ್ಟಿಸಿಪಲ್ V3 ಆಯಿತು, ಕುಕ್ಡ್ ಬೈ ದಿ ಶೆಫ್. ಓಕೆ, ಇನ್ನೊಂದ್ಸರಿ ಇದು ಆಪ್ಷನಲ್ ಇರುತ್ತೆ, ಒಂದೊಂದ್ಸರಿ ನಿಮಗೆ ಆಬ್ಜೆಕ್ಟ್ ಇರಲ್ಲ, ಅದಕ್ಕೆ ಇದು ಆಪ್ಷನಲ್ ಇರುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ನೋಟಿಸ್ ಮಾಡ್ಬೋದು ಇಲ್ಲಿ, ಮೀಲು ಈ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಆಗಿದೆ. ಓಕೆ, ಅದು ಆ್ಯಕ್ಷನ್ ರಿಸೀವ್ ಮಾಡ್ತಾ ಇದೆ. ಓಕೆ, ದ ಮೀಲ್ ಈಸ್ ಬೀಯಿಂಗ್ ಕುಕ್ಡ್ ಬೈ ದಿ ಶೆಫ್. ಓಕೆ,
Well, so in short, so these are the two different forms of voices. Okay na. ನೆಕ್ಸ್ಟ್ ಎಕ್ಸಾಂಪಲ್ಸ್ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಟೆನ್ಸಸ್ ಅಲ್ಲಿ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅನ್ನೋದು ಎಕ್ಸಾಂಪಲ್ ಜೊತೆಗೆ ಇಲ್ಲಿದೆ. ಪ್ರೆಸೆಂಟ್ ಸಿಂಪಲ್ ಬಂದರೆ ಆಕ್ಟಿವ್ ವಾಯ್ಸ್ ಒಂದು ಎಕ್ಸಾಂಪಲ್ ಶಿ ರೈಟ್ಸ್ ಲೆಟರ್ ಇರುತ್ತೆ. ಓಕೆನಾ. ಸೊ ಇದು ಪ್ರೆಸೆಂಟ್ ಅಲ್ಲೇ ಇದೆಲ್ಲ. ಸೊ ಇದನ್ನ ಪ್ಯಾಸಿವಲ್ ಕನ್ವರ್ಟ್ ಮಾಡಬೇಕಾದ್ರೆ ಅ ಲೆಟರ್ ಫಸ್ಟ್ ತಗೊಂತೀವಿ. ಈಸ್ V3 written by she in the sense her. ಓಕೆನಾ. ನೆಕ್ಸ್ಟ್ ಪಾಸ್ಟ್ ಸಿಂಪಲ್ ಅಲ್ಲಿ he made a cake. Cake already ಮಾಡಾಗಿದೆ. ಓಕೆ. ಸೊ a cake or a cake was made by him. ಕರೆಕ್ಟಾ. ಫ್ಯೂಚರ್ ಸಿಂಪಲ್ ಅಲ್ಲಿ they will clean the room. ಹಿಂಗಾಗುತ್ತಿದ್ದು ಅವರು ರೂಮ್ ಕ್ಲೀನ್ ಮಾಡ್ತಾರೆ ನಾಳೆ. ಅದೇನಾಗುತ್ತೆ, the room will be cleaned by them. ಓಕೆ. ನೆಕ್ಸ್ಟ್ ಶಿ ಈಸ್ ರೀಡಿಂಗ್ ಅ ಬುಕ್. ಅವಳು ಬುಕ್ ಓದ್ತಾ ಇದ್ದಾಳೆ. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದೆ. ಅ ಬುಕ್ ಈಸ್ ಬೀಯಿಂಗ್ ರೆಡ್. V3 ಕರೆಕ್ಟಾ. ಬೀಯಿಂಗ್ ರೆಡ್ ಬೈ ಹರ್. ಸಿಮಿಲರ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ he has painted the house. The house has been painted by him. ಓಕೆನಾ. ಸಿಂಪಲ್ ಎಕ್ಸಾಂಪಲ್ಸ್ ಇದೆ. ಈಗ ಡೀಪ್ ಡೈವ್ ಹೋಗೋಣ. ಸೊ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಏನೇನಿದೆಯಪ್ಪ ಇದರಲ್ಲಿ, ಯಾವ್ಯಾವ ಥರ ನಾವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನ ಮಾಡ್ಕೋಬೋದು ಮತ್ತು ಎಷ್ಟು ಕಾಂಪ್ಲೆಕ್ಸಿಟಿ ಇದೆ ಅನ್ನೋ ಚೆಕ್ ಮಾಡೋಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಟಿಪ್ಸ್ ಸ್ವಲ್ಪ ನೋಡ್ಕೊಳ್ಳಿ. ಫಸ್ಟ್ ಏನಾಗುತ್ತೆ, ಯಾವುದೇ ಒಂದು ನಿಮಗೆ ಸೆಂಟೆನ್ಸ್ ಇದ್ದರೆ, ಕ್ಲಾಸಲ್ಲಿ ಇದ್ದರೆ ಅದರಲ್ಲಿರೋ ಸಬ್ಜೆಕ್ಟ್ ವರ್ಬ್ ಮತ್ತು ಆಬ್ಜೆಕ್ಟ್ನ ಡಿಫ್ರೆನ್ಷಿಯೇಟ್ ಮಾಡಿ, ಐಡೆಂಟಿಫೈ ಮಾಡಿ ಮೊದಲು. ಓಕೆನಾ. ಅದು ಇಂಪಾರ್ಟೆಂಟ್. ಅದು ಐಡೆಂಟಿಫೈ ಆದ ತಕ್ಷಣ ಸೊ ದ ಸಬ್ಜೆಕ್ಟಲ್ಲಿ ಮೊದಲಿಸಿರೋ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಇರುತ್ತಲ್ಲ, ಅದು ನಿಮಗೆ ನ್ಯೂ ಸಬ್ಜೆಕ್ಟ್ ಆಗಿಬಿಡುತ್ತೆ. ಇದು ಸ್ವಲ್ಪ ಕನ್ಫ್ಯೂಸಿಂಗು. ಇಲ್ಲಿರೋ ಆಬ್ಜೆಕ್ಟ್ ಇದ್ದಿದ್ದು ನೀವು ಪ್ಯಾಸಿವ್ ವಾಯ್ಸಲ್ಲಿ ಮಾಡಬೇಕಾದ್ರೆ ಅದು ಸಬ್ಜೆಕ್ಟ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ. ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿರೋ ಬಿ ವರ್ಬ್ನ ಹಾಕೋಬೇಕು. ಅದು ವೆರಿ ಇಂಪಾರ್ಟೆಂಟ್. ಓಕೆ. ಆರ್ ಈಸ್ ಎಲ್ಲ ಯಾವಾಗ ಏನೇನು ಹಾಕೋಬೇಕು ಅದೆಲ್ಲ ನೀಟಾಗಿ ಹಾಕೋಬೇಕು. ಚೇಂಜ್ ದ ಮೇನ್ ವರ್ಬ್ ಟು V3 ಪಾಸ್ಟ್ ಪಾರ್ಟಿಸಿಪಲ್ಗೆ ಹಾಕಿ. ನೆಕ್ಸ್ಟ್ ಆ್ಯಡ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆ. ಬೈ ದಿ ಆಬ್ಜೆಕ್ಟ್ ಬೈ ಹಾಕೊಳ್ಳೇಬೇಕು, ಇಲ್ಲಾಂದರೆ ಅದು ಆಪ್ಷನಲ್ ಆಗು ನಡೆಯುತ್ತೆ. ಎಕ್ಸಾಂಪಲ್ ಇದೆ, ದಿ ಎಂಜಿನಿಯರ್ ಡಿಸೈನ್ ದ ಮಷೀನ್. ಓಕೆ. ದ ಮಷೀನ್ was, because it does not in a present tense, so it will be like was. The machine was designed by whom? The engineer. ಕರೆಕ್ಟಾ. ಇನ್ ಶಾರ್ಟ್ ಇದು ಕ್ವಿಕ್ ಟಿಪ್ಸ್ ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್ ಅಲ್ಲಿ ಟು ಬಿ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಹಿಂಗಾಗುತ್ತೆ. ಸೊ ಟೆನ್ಸ್ ಬಂದಾಗ ಪ್ರೆಸೆಂಟಲ್ಲಿ ಇದ್ದಿದ್ದು ಈಸ್ ಆರ್ ಇದ್ದಿದ್ದು ಪ್ಲಸ್ ಪಾರ್ಟಿಸಿಪಲ್ ಆಗುತ್ತೆ. ಪಾಸ್ಟಲ್ಲಿ ವಾಸ್ ವೇರ್ ಆಗುತ್ತೆ. ಫ್ಯೂಚರಲ್ಲಿ ವಿಲ್ ಬಿ ಹಾಕ್ಕೊಂತೀವಿ. ನೆಕ್ಸ್ಟು V3 ಫಾರ್ಮ್ಯಾಟ್ ಹಾಕ್ಕೊಂತೀವಿ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾಸ್ ಬೀನ್ ಹ್ಯಾವ್ ಬೀನ್ ಬರುತ್ತೆ. ಮಾಡಲ್ ವರ್ಬ್ಸಲ್ಲಿ ಕ್ಯಾನ್ ಮಸ್ಟ್. ಓಕೆ. ನೆನಪಿರಲಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದರಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ನಾನು ಕವರ್ ಮಾಡ್ತೀನಿ, ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ. ಓಕೆನಾ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಶಿ ರೈಟ್ಸ್ ಅ ಲೆಟರ್. ಓಕೆ. ಪ್ರೆಸೆಂಟಲ್ಲಿದೆ. ಅ ಲೆಟರ್ ಈಸ್ ರಿಟನ್. V3 ರಿಟನ್ ಬೈ ಹರ್. ಕರೆಕ್ಟಾ. ನೆಕ್ಸ್ಟು ಇದು ತಗೊಳ, ದಿ ಪ್ಲೇ ಫುಟ್ಬಾಲ್. Football is played by them. Okay, now present. Next, the teacher checks the homework. The homework is checked by, present alide checks. Okay, checked by the teacher, right? And then they build houses. Houses are built by them. Okay, clear? ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೋಡೋಣ. ಐ ಪೇಂಟ್ ದ ವಾಲ್. ದ ವಾಲ್ ಈಸ್ ಪೇಂಟೆಡ್ ಬೈ ಮೀ. ಐ ಬಿಕಮ್ಸ್ ಮೀ. ಕರೆಕ್ಟ್. ಶಿ ಬೇಕ್ಸ್ ಅ ಕೇಕ್. ಅ ಕೇಕ್ ಈಸ್ ಬೇಕ್ಡ್ ಬೈ ಹರ್. ರೈಟ್. ವಿ ಸೆಲೆಬ್ರೇಟ್ ಫೆಸ್ಟಿವಲ್ಸ್. Festivals are celebrated by us. Right. And then he repairs the car. The car is repaired by him. Okay. ಎಲ್ಲನೂ ಪ್ರೆಸೆಂಟಲ್ಲೇ
ಇದೆ. V3 ಫಾರ್ಮ್ಯಾಟ್ ಅಲ್ಲಿ ಹಾಕೊಂತ ಹೋಗ್ತಾ ಇದೀವಿ ಅಷ್ಟೇ. ಫೈನ್. ನೆಕ್ಸ್ಟ್ simple past tense. For example, she wrote a letter. It will become like a letter was written. Okay, in past was written by her. Next, I washed the dishes. Dishes were plural washed by me. We delivered newspapers. Newspapers were delivered by us. We becomes us. They built houses. Houses were built by them, right? Next, he answered the questions. The questions were answered by him, right? Next, we celebrated festivals. ಇದೇನಾಗುತ್ತೆ? Festivals were celebrated by us. ಕರೆಕ್ಟಾ? ಹಾಗೆ ಇವೆಲ್ಲ ಎಕ್ಸಾಂಪಲ್ಸ್ ಇದೆ. ಸಿಂಪಲ್ ಆಗಿ ಇರುತ್ತೆ. ಜಸ್ಟ್ ನಾವು ನೀಟಾಗಿರೋ ಬಿ ವರ್ಬ್ ಹಾಕ್ಕೊಂಡು V3 ಹಾಕಿದ್ರೆ ಮುಗ್ದೋಗುತ್ತೆ. ಕ್ಲಿಯರ್ ಅಲ್ಲ? ಸೆಂಟೆನ್ಸ್ ಅರ್ಥ ಆಗಿರುತ್ತೆ ನಿಮಗೆ. ಸೊ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊತೀನಿ. ಒಂದು ವೇಳೆ ಆಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ಇದಕ್ಕೆ ಅಂತ ಸಪ್ರೇಟ್ ಸೆಷನ್ ಮಾಡ್ತೇನೆ. ಓಕೆನಾ? ವೆಲ್, ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಫ್ಯೂಚರ್ ಟೆನ್ಸಲ್ಲಿ. ಫಾರ್ ಎಕ್ಸಾಂಪಲ್, ಶಿ ವಿಲ್ ರೈಟ್ ಲೆಟರ್. ಅವಳು ಲೆಟರ್ ಬರೀತಾಳೆ, ನಾಳೆ ಬರೀಬಹುದು. ಓಕೆನಾ? ಅದೇನಾಗುತ್ತೆ, ಲೆಟರ್ ವಿಲ್ ಬಿ. ಓಕೆ, ವಿಲ್ ಇದ್ದಿದ್ದು ವಿಲ್ ಬಿ ಆಗ್ಬಿಡುತ್ತೆ. ರಿಟನ್ ಬೈ ಹರ್. ಕರೆಕ್ಟಾ? ನೆಕ್ಸ್ಟ್, ದ ಶೆಫ್ ವಿಲ್ ಕುಕ್ ದ ಡಿನ್ನರ್. ಶೆಫ್ ಕುಕ್ ಡಿನ್ ಮಾಡ್ತಾನೆ. ಸಾರಿ, ಶೆಫ್ ಡಿನ್ನರ್ನ ಕುಕ್ ಮಾಡ್ತಾನೆ. ಸಂಜೆ ಅಡುಗೆನ ಅವ್ನು ಮಾಡ್ತಾನೆ ಸಂಜೆ. ಓಕೆನಾ? ದ ಡಿನ್ನರ್ ವಿಲ್ ಬಿ ಕುಕ್ಡ್ ಬೈ ದ ಶೆಫ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈ ಮಾಡಿ ಬೇರೆ ಅವನ. ಫಾರ್ ಎಕ್ಸಾಂಪಲ್, ದ ಡಾಗ್ ವಿಲ್ ಗಾರ್ಡ್ ದಿ ಹೌಸ್. ದ ಹೌಸ್ ವಿಲ್ ಬಿ ಗಾರ್ಡೆಡ್ ಬೈ ದ ಡಾಗ್. ಕರೆಕ್ಟಾ? ಏನಾಗುತ್ತೆ, ನಾಯಿ ಮನೆಯ ಕಾಯ್ತಾ ಇದ್ದಿ. ಸೊ ಮನೆಯು ನಾಯಿಯಿಂದ ಕಾಯಲ್ಪಟ್ಟಿದೆ ಆಗ್ಬಿಡುತ್ತೆ. ಓಕೆನಾ? ಅರ್ಥ ಆಯ್ತಲ್ಲ? ನೆಕ್ಸ್ಟು, ದೇ ವಿಲ್ ಸಾಲ್ವ್ ದಿ ಪಝಲ್. ದ ಪಝಲ್ ವಿಲ್ ಬಿ ಸಾಲ್ವ್ಡ್ ಬೈ ದಮ್. ಅವರಿಂದ ಪಝಲ್ ಸಾಲ್ವ್ ಆಯಿತು. ಓಕೆ, ಅವರು ಪಝಲ್ ಸಾಲ್ವ್ ಮಾಡಿದಾರೋ ಇಲ್ಲಾಂದರೆ ಅವರಿಂದನೇ ಪಝಲ್ ಸಾಲ್ವ್ ಆಯಿತು. ಹಿಂಗೆ ಪ್ಯಾಸಿವಲ್ಲಿ. ಶಿ ವಿಲ್ ಟೀಚ್ ಮ್ಯಾಥ್ಸ್. ದ ಮ್ಯಾಚ್ ವಿಲ್ ಬಿ ಟಾಟ್ ಬೈ ಹರ್. ಓಕೆ, ಅವಳು ಮ್ಯಾಥ್ಸ್ ಕಲಿಸ್ತಾಳೆ, ಮ್ಯಾಚ್ ಅವಳಿಂದ ಕಲಿಸಲಾಯಿತು. ಓಕೆನಾ? ಹಾಗೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಶಿ ಹ್ಯಾಸ್ ರಿಟನ್ ಲೆಟರ್. ಏನಾಗುತ್ತೆ ಅದು? ಅ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಹರ್. ಕರೆಕ್ಟಾ? ಇದು ಹಿ ಹ್ಯಾಸ್ ಓಪನ್ ದಿ ಶಾಪ್. ಹಿ ಶೀಟಲ್ಲಿ ಹ್ಯಾಸ್ ಬರುತ್ತೆ. ದ ಶಾಪ್ ಹ್ಯಾಸ್ ಬೀನ್, ಶಾಪ್ ಇಟ್ಟಾಗ್ಬಿಡುತ್ತೆ, ಹ್ಯಾಸ್ ಬೀನ್ ಓಪನ್ ಬೈ ಹಿಮ್. ರೈಟ್? ಹಾಗೆ ದ ಎಂಜಿನಿಯರ್ ಹ್ಯಾಸ್ ಡಿಸೈನ್ಡ್ ಬಿಲ್ಡಿಂಗ್ಸ್. ಅದೇನಾಗುತ್ತೆ? ಬಿಲ್ಡಿಂಗ್ಸ್ have been designed by the engineers. Okay, next, I have painted the wall. The wall have been painted by me. Okay, next, the dog has guarded the house. The house has been guarded by the dog. ಅದಕ್ಕಿಂತ ಮುಂಚೆ ಇಲ್ಲಿ ಇದು ನೋಡ್ಕೋಬೋದು ನೀವು. ಫಾರ್ಮುಲಾ ಹ್ಯಾವ್ ಇಲ್ಲ ಹ್ಯಾಸ್ ಬೀನ್ ಆಗುತ್ತೆ. ಓಕೆ, ಇದರಲ್ಲಿ ಏನು ಜಾಸ್ತಿ ಚೇಂಜಸ್ ಆಗಲ್ಲ. ಅದು ಹೆಂಗಿರುತ್ತೆ ಹೆಂಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಅದು ಇಂಪಾರ್ಟೆಂಟು. ಓಕೆ, ಫ್ಯೂಚರ್ ಟೆನ್ಸ್ ಎಲ್ಲ ಆಯಿತು. ನೆಕ್ಸ್ಟ್, ಓಕೆ, ಶಿ ಹ್ಯಾಸ್ ಟಾಟ್ ಮ್ಯಾಥ್. ಮ್ಯಾಥ್ ಹ್ಯಾಸ್ ಬೀನ್ ಟಾಟ್ ಬೈ ಹರ್. ಕ್ಲಿಯರ್ ಅಲ್ಲ? ಸೊ ಹ್ಯಾವ್ ಹ್ಯಾಸ್ ಹೆಂಗಿರುತ್ತೆ ಹಂಗೆ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸ್ವಲ್ಪ ಸ್ವಲ್ಪ ಇಲ್ಲೊಂದೆಲ್ಲ ತಪ್ಪಾಗಿದೆ, ಅದನ್ನು ಜಸ್ಟ್ ಟ್ರೈ ಮಾಡ್ಕೊಳ್ಳಿ. ಓಕೆ, ಹ್ಯಾಸ್ ಇದೆ, ಇಲ್ಲಿ ಹ್ಯಾಸ್ ಹಾಕ್ಕೊಳ್ಳಿ. ಮುಗ್ದೈತಲ್ಲ? ನೆಕ್ಸ್ಟ್ ಬಂದುಬಿಟ್ಟು ಮಾಡಲ್ ವರ್ಬ್ಸ್. ಕ್ಯಾನ್, ಕುಡ್, ಶುಡ್ ಎಲ್ಲ ಹಾಕೋಬೇಕಪ್ಪ. ಸೊ ಫಾರ್ ಎಕ್ಸಾಂಪಲ್, ಆ ರೀತಿ ಒಂದು ಲೆಟ್ರ್ ಇದೆ ಇಲ್ಲಿ. ಸಾರಿ, ಎಕ್ಸಾಂಪಲ್ ಇದೆ. ಶಿ ಕ್ಯಾನ್ ರೈಟ್ ಅ ಲೆಟರ್. ಅವ್ಳಿಗೆ ಲೆಟ್ರ್ ಬರೆಯೋದಕ್ಕೆ ಬರುತ್ತೆ. ಅದೇನಾಗುತ್ತೆ? ಅ ಲೆಟರ್ ಕ್ಯಾನ್ ಬಿ ರಿಟನ್ ಬೈ ಹರ್. ಲೆಟ್ರ್ ಅವಳಿಂದ ಬರೆಸಬಹುದು. ಕರೆಕ್ಟಾ? ನೆಕ್ಸ್ಟ್ ಹಂಗೆ, ಐ ಕ್ಯಾನ್ ವಾಶ್ ದಿ ಡಿಶಸ್. The dishes can be washed by her. Okay, next, they should build houses. The houses should be built by them.
ಬಿಲ್ಡ್ ಆಗುತ್ತೆ. ಓಕೆ ಓಕೆ ಸೊ ವಾಯ್ಸಸ್ ಬಗ್ಗೆ ಇಷ್ಟೇ. ನೆಕ್ಸ್ಟ್ ನಾವು ಕಾನ್ಸೆಪ್ಟ್ ಮಾಡೋಣ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಮೇಲೆ. ಓಕೆ ಅದರಲ್ಲಿ ಏನಿರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ಬಂದುಬಿಟ್ಟು ಡೈರೆಕ್ಟ್ ಸ್ಪೀಚ್ ಅಂದರೆ ಏನಪ್ಪ. ಸೊ ಯಾರಾದರೂ ಒಂದು ಕೊಟೇಶನ್ ಯಾರಾದರೂ ಒಂದು ಏನಾದರೂ ಮಾತಾಡಿದರೆ ಸೊ ಅದನ್ನು ಎಕ್ಸಾಕ್ಟಾಗಿ ಹೇಳದೆ ಡೈರೆಕ್ಟ್ ಸ್ಪೀಚ್. ಫಾರ್ ಎಕ್ಸಾಂಪಲ್, ಶೀ ಸೆಡ್ ಐ ಆಮ್ ಟಯರ್ಡ್. ಓಕೆ ಅವಳು ಹೇಳಿದ್ಲು ಅವಳು ತುಂಬ ಟಯರ್ಡ್ ಆಗಿದ್ದಾಳೆ ಅಂತ. ಕರೆಕ್ಟಾ? ಸೊ ಅದನ್ನು ಇಂಡೈರೆಕ್ಟ್ ಸ್ಪೀಚ್ ಹೆಂಗೆ ಕನ್ವರ್ಟ್ ಮಾಡೋದು? ಅದಕ್ಕಿಂತ ಮುಂಚೆ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನಪ್ಪ ಅದು ಇರಬೇಕು ಮೇನ್. ಓಕೆ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಯಾರೋ ನಿಂಗೆ ಹೇಳಿದ್ದಾರೆ, ನಂಗೀಗ ಇದು ಹೇಳಿದ್ದಾಳೆ. ಓಕೆ ನಾನು ಅವಳ ಹತ್ರ ಇದ್ದೆ ಸದ್ಯಕ್ಕೆ. ಫಾರ್ ಎಕ್ಸಾಂಪಲ್ಲು ಅವಳು ಹೇಳಿದ್ಲು ಅವಳು ಟಯರ್ಡ್ ಆಗಿದ್ದಾಳೆ ಅಂತ. ಅದನ್ನು ನಾನು ಬೇರೆ ನನ್ನ ಫ್ರೆಂಡಿಗೆ ಹೇಳ್ಬೇಕಪ್ಪ, ಗುರು ಅವಳು ಟಯರ್ಡ್ ಆಗಿದ್ದಾಳೆ ಅಂತ ಹೇಳಿದ್ದಾಳೆ ಅಂತ ನಾನು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕು. ಆಗ ಏನಾಗುತ್ತಿದ್ದು ನೋಡಿ, ವಿ ರಿಪೋರ್ಟ್ ದ ಮೀನಿಂಗ್ ಆಫ್ ವಾಟ್ ಸಮ್ಮನ್ ಸೆಡ್. ಯಾರೋ ನಂಗೆ ಏನೋ ಹೇಳಿದ್ರೆ ಅದನ್ನು ಬೇರೆಯವ್ರಿಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಶೀ ಸೆಡ್, ನಾನು ದ್ಯಾಟ್ ಹಾಕ್ಕೊತೀನಿ. ಐ ಆಮ್ ಟಯರ್ಡ್ ಇದೆ, ಅದನ್ನು ನಾನು ಪಾಸ್ಟಲ್ಲಿ ಹಾಕ್ಕೋಬೇಕು. ಯಾಕಂದರೆ ನಾನು ಮೊದಲೇ ಹೇಳಿದ್ದಾಗಿದೆ, ಮುಗ್ದೋಗಿದೆ. ಇದನ್ನು ನಾನು ಬೇರೆಯವ್ರಿಗೆ ಹೇಳಬೇಕಂದ್ರೆ ಮುಗ್ದೋಗಿದ್ದನ್ನು ಹೇಳಬೇಕಂದ್ರೆ ಪಾಸ್ಟಲ್ಲೇ ಮಾಡ್ಕೋಬೇಕು. ಕರೆಕ್ಟಾ? ನೀನು ವರ್ತಮಾನದಲ್ಲೇ ನೀನೆಲ್ಲ ಕೇಳ್ಕೊಂಬಂದಿರ್ತೀರಾ. ಸೊ ನೀವು ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ಆಗಿರೋದನ್ನೇ ಹೇಳಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ. ಸೊ ಅದಕ್ಕೆ ಅಲ್ಲಿ ನಾವು ಟೆನ್ಸ್ನ V2 ಇಲ್ಲಂದರೆ ವೀತಿಗೆ ಹಾಕೊತ ಹೋಗ್ತಾ ಇರ್ತೀವಿ. ಓಕೆ ನೆಕ್ಸ್ಟು ಏನು ಯಾಕಿದ್ದು, ಶೀ ಸೆಡ್ ದ್ಯಾಟ್ ಐ ವಾಸ್ ಟಯರ್ಡ್. ಕರೆಕ್ಟಾ? ಸಿಂಪಲ್. ನೆಕ್ಸ್ಟು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚಲ್ಲಿ ಏನೇನು ಕನ್ವರ್ಟ್ ಆಗುತ್ತೆ ನೋಡಿ. ಆಮ್ ಈಸ್ ಇದ್ ವಾಸ್ ಆಗುತ್ತೆ, ಆರ್ ವೇರ್ ಆಗುತ್ತೆ, ಹ್ಯಾವ್ ಹ್ಯಾಸ್ ಇದ್ ಹ್ಯಾಡ್ ಆಗುತ್ತೆ, ಡೂ ಡಸ್ ಇದ್ ಡೆಡ್, ವಿಲ್ ವುಡ್ ಕ್ಯಾನ್ ಕುಡ್. ಓಕೆನಾ? ಎಕ್ಸಾಂಪಲ್, ಐ ಆಮ್ ಹ್ಯಾಪಿ, ಇದೇನಾಗುತ್ತೆ, ಹಿ ಸೆಡ್ ಹಿ ವಾಸ್ ಹ್ಯಾಪಿ. ಆಮ್ ಈಸ್ ಇದ್ದು ವಾಸ್. ಆರ್ ಇದೆ ದೇ ಆರ್ ಲೇಟ್, ಶೀ ಸೆಡ್ ದೇ ವೇರ್ ಲೇಟ್. ಓಕೆ ಇಲ್ಲಿ ದ್ಯಾಟ್ ಹಾಕೋಬೋದು, ದ್ಯಾಟ್ ಆಪ್ಷನಲ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ ನೀವು ಹಾಕೊಳ್ಳಬಹುದು, ಹಾಕ್ಲಿಕ್ಕೂ ಇಲ್ಲ. ಸೊ ಐ ವಿಲ್ ಗೋ, ಶೀ ಸೆಡ್ ದ್ಯಾಟ್ ಶಿ ವುಡ್ ಗೋ. ಐ ಕ್ಯಾನ್ ಸಿಂಗ್, he said that he could sing. ಕರೆಕ್ಟಾ? ಫೈನ್. ನೆಕ್ಸ್ಟ್ ಬಂದ್ಬಿಟ್ಟು ಜಸ್ಟ್ ಕನ್ವರ್ಸೇಷನ್ ಟೈಮ್ ಮತ್ತು ಪ್ಲೇಸ್ ಇದ್ದಾಗ ನಾವು ಇದ್ದೇನಾಗುತ್ತೆ, ಟುಡೇ ಇದ್ದಿದ್ದು ದ್ಯಾಟ್ ಡೇ. ಅಂದರೆ ನಿಮಗೆ ಯಾರಾದರೂ ಇವತ್ತು ನಾನು ಎಲ್ಲೋ ಹೋಗ್ತೀನಿ ಅಂತ ಹೇಳಿರ್ತಾರೆ, ನೀವು ನಾಳೆ ಒಬ್ರಿಗೆ ಯಾರಾದರೂ ಹೇಳಬೇಕಾದ್ರೆ ಅವಳು ನೆನ್ನೆನೇ ಈ ರೀತಿಯಲ್ಲಿ ಹೋಗ್ತೀನಿ ಅಂತ ಹೇಳಿದ್ಲಪ್ಪ ಅಂತ ಹೇಳೋದಕ್ಕೆ ದ್ಯಾಟ್ ಡೇ ಹಾಕ್ಕೊಂತೀವಿ. ಟುಡೇ ಅಲ್ಲಿ ಡೈರೆಕ್ಟಾಗಿ ಟುಡೇ ಹಾಕೊಳಕ್ಕೆ ಬರಲ್ಲ. ಓಕೆನಾ? ಟುಮಾರೋ ಅಂದರೆ ಇವತ್ತು ನಿಮ್ಗೆ ಯಾರು ಹೇಳಿರ್ತಾರೆ ನಾನು ನಾಳೆ ಹೋಗ್ತೀನಿ ಅಂತ, ನೀವು ನಾಳೆ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅವಳು ನೆನ್ನೆನೇ ಹಿಂಗೆ ಹೇಳಿದ್ಲಪ್ಪ. ಓಕೆನಾ? ದ ನೆಕ್ಸ್ಟ್ ಡೇ. ಓಕೆ ಎಸ್ಟರ್ಡೇ ಪ್ರೀವಿಯಸ್ ಡೇ, ಹೇರ್ ಬಿದ್ದಿದ್ದು ದೇರ್ ಆಗುತ್ತೆ, ದಿಸ್ ಇದ್ದಿದ್ದು ದ್ಯಾಟ್ ಆಗುತ್ತೆ, ದೀಸ್ ದೋಸ್ ಆಗುತ್ತೆ. ಕ್ಲಿಯರ್ ಅಲ್ಲ? ಸೊ ಎಕ್ಸಾಂಪಲ್ ನೋಡಿ ಇಲ್ಲಿ, ಶೀ ಸೆಡ್ ಐ ವಿಲ್ ಗೋ ಟುಮಾರೋ. ಓಕೆನಾ? ಏನಾಗುತ್ತಿದೆ, ಶೀ ಸೆಡ್ ದ್ಯಾಟ್ ಶಿ ವುಡ್ ಗೋ ನೆಕ್ಸ್ಟ್ ಡೇ, ನಾಟ್ ಟುಮಾರೋ, ನೆಕ್ಸ್ಟ್ ಡೇ. ರಿಪೋರ್ಟಿಂಗ್ ವರ್ಬ್ ದ್ಯಾಟ್ ಇದ್ದಾಗ ದ್ಯಾಟ್ ಏನಾಗುತ್ತೆ, ಇದು ಆಪ್ಷನಲ್ ಬರುತ್ತೆ, ಹಾಕ್ಕೋಬೋದು, ಹಾಕ್ಲಿಕ್ಕೂ ಇಲ್ಲ. ಎಕ್ಸಾಂಪಲ್ ಬಂದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹಿ ಸೆಡ್ ಐ ಆಮ್ ಬ್ಯುಸಿ, ಹಿ ಸೆಡ್ ದ್ಯಾಟ್ ಹಿ ವಾಸ್ ಬ್ಯುಸಿ, ಇಲ್ಲಾಂದರೆ ಹಿ ಸೆಡ್ ಹಿ ವಾಸ್ ಬ್ಯುಸಿ. ಫಿನಿಶ್ಡ್. ಓಕೆ ಎಕ್ಸಾಂಪಲ್ಸ್ ಎಕ್ಸ್ಪ್ಲೋರ್ ಮಾಡೋಣವಾ? ಸೊ ಫಸ್ಟ್ ಬಂದ್ಬಿಟ್ಟು ಎಸ್ ಆರ್ ನೋ ಕ್ವಶನ್ಸ್ ಇದ್ದಾಗ, ಹಿ ಸೆಡ್ ಡೂ ಯು ಲೈಕ್ ಕಾಫಿ. ಓಕೆ ಹಿ ಸೆಡ್ ಡೂ ಯು ಲೈಕ್ ಕಾಫಿ. ಏನಾಗುತ್ತಿದ್ದು, he asked if I liked coffee. ಕರೆಕ್ಟಾ? if I liked coffee. ನೆಕ್ಸ್ಟ್ ಬಂದಿತ್ತು ವಾಟ್, ವೇರ್, ವೆನ್ ಇದ್ದಾಗ ಕ್ವಶನ್ ಇದೆ ನೋಡಿ ಇಲ್ಲಿ, she asked where are you going. ಓಕೆ she asked that where I was going. ಕ್ಲಿಯರ್ ಅಲ್ಲ? ಸೊ where I was going. ಓಕೆ ನೆಕ್ಸ್ಟು ಇಂಪೆರೇಟಿವ್, ಸಿಂಪಲ್, ಕಮಾಂಡ್ಸ್ ಮತ್ತು ರಿಕ್ವೆಸ್ಟ್ ಎಲ್ಲ ಬಂದಂಗೆ ಹೆಂಗಾಗುತ್ತಂದರೆ, ಫಾರ್ ಎಕ್ಸಾಂಪಲ್ಲು ಟು ಮತ್ತು ಬಿ ವರ್ಬ್. ಓಕೆ ಟು ಪ್ಲಸ್ ವರ್ಬ್ ಹಾಕ್ಕೊಂತೀವಿ ಈ ಕಮಾಂಡ್ಸ್ ರಿಕ್ವೆಸ್ಟ್ ಇದ್ದಾಗ. ಫಾರ್ ಎಕ್ಸಾಂಪಲ್, ಹಿ ಸೆಡ್ ಸಿಟ್ ಡೌನ್, ಹಿ ಟೋಲ್ಡ್ ಮೀ ಟು ಸಿಟ್ ಡೌನ್. ಓಕೆ he asked me to sit down. She said don't shout. She told me not to shout.
ಕರೆಕ್ಟಾ? ಹಂಗೆ ಸ್ವಲ್ಪ ನಾರ್ಮಲ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ನ ಟ್ರೈ ಮಾಡೋಣ. ಇಲ್ಲಿ ಎಕ್ಸಾಂಪಲ್ಸ್ ಒಂದೊಂದಾಗಿ ಹೋಗೋಣ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಪಾಯಿಂಟರ್ ಆಕ್ಟಿವೇಟ್ ಮಾಡ್ಕೊತೀನಿ ಸುಮ್ಮನೆ. He said we have been waiting for an hour. ಏನಾಗುತ್ತಿದ್ದು? He said that they had been waiting for an hour. Okay. For example, John said I will help you. John said that he would. He will becomes would help me. Okay. He said I can speak Spanish. He said that he could speak Spanish. Okay. ಅವನೇ ಹೇಳಿದ್ದ ಅವನಿಗೆ ಸ್ಪ್ಯಾನಿಷ್ ಬರುತ್ತಂತ. ಆಮೇಲೆ ಅವನು ನನಗೆ ಅವ್ನು ಸ್ಪ್ಯಾನಿಷ್ ಬರುತ್ತಂತ ಹೇಳಿದ್ನಪ್ಪ ಅಂತ ಬೇರೆಯವ್ನಿಗೆ ಹೇಳ್ದಂಗೆ ಆಗುತ್ತೆ. ಓಕೆ. They said we are going to the party. So they said that they were going to the party. Okay. Yes or no questions ಇದ್ದಾಗ did you call me? He asked if I had called him. Okay. Question ಇದ್ದಾಗ F ಹಾಕೊಂತೀವಿ. For example, she asked can you help me? She asked if I could help her. Can could ಆಗ್ಬಿಡುತ್ತೆ. Okay. He asked do you like pizza? So ಏನಾಗುತ್ತಿದ್ದು? He asked if I liked pizza. Like ಇರೋದು liked ಆಗುತ್ತೆ. Okay. you with I convert ಆಗುತ್ತೆ. Clear? ನೆಕ್ಸ್ಟ್ ಬಂದಿತ್ತು ವಾಟ್ ವೇರ್ ಎಲ್ಲ ಬಂದಾಗ ಎಕ್ಸಾಂಪಲ್ ನೋಡಿದ್ದೀವಿ. when did you arrive? They asked when did you arrive? They asked when I had arrived. Correct? When I had arrived. Next. He asked how do you solve this? He asked that how I solved that. Okay, how I solved that. Clear? ಹಿಂಗೆ ನಾವು ಸೆಂಟೆನ್ಸ್ನ ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಎಕ್ಸಾಂಪಲ್ ಇದೆ. ಸೊ ಇದರಿಂದ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಮಾಂಡ್ಸ್ ಇದ್ದಾಗ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ನಾವು ಯಾರಿಗಾದ್ರೂ ಕಮಾಂಡ್ ಮಾಡ್ತೀವಲ್ಲ ಆ ಟೈಮಲ್ಲಿ he said sit down. He said me to sit down. Okay. For example, he said don't talk. He said me not to talk. Okay. They said close the window. They said close the window. They told us to close the window. Okay. Next, request idaga. She said please help me. She requested me to help her. Ididu she asked me to help her. ಆಗುತ್ತೆ. ನೆಕ್ಸ್ಟ್ they said kindly wait here. ಏನಾಗುತ್ತೆ? they said or they asked us to wait here. That is also fine. She said please don't be late. She requested me not to be late in short. Okay. Next ಬಂದ್ಬಿಟ್ಟು exclamatory sentences ಇದ್ದಾಗ okay he said what a ಬ್ಯೂಟಿಫುಲ್ ಡೇ. ಅವನು ಹೇಳಿದ್ದ ಅಪ್ಪ ದಿನೇಶ್ ಚೆನ್ನಾಗಿದೆ ಅಂತ. ಸೊ ಹೆಂಗೆ ಹೇಳ್ತಿರೋದನ್ನ? he exclaimed that it was a beautiful day. ಹಂಗೆ ಫಾರ್ ಎಕ್ಸಾಂಪಲ್ he said hooray we won. IPL ರನ್ ಆಗ್ತಿದೆಯಲ್ಲ, ಸೊ ನಿಮ್ಮ ಟೀಮ್ ವಿನ್ ಆದರೆ ಹೇಳ್ತಿರಲ್ಲ, she exclaimed that they had won. ಕರೆಕ್ಟಾ? they had won. ಸಿಂಪಲ್. ಹಾಗೆ ನಾವು ಟ್ರೈ ಮಾಡ್ತೀವಿ ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ಇದ್ದಾಗ ಯಾವ ರೀತಿ ನಾವು ಚೇಂಜ್ ಮಾಡ್ತೀವಿ ಅಂತ. ಓಕೆ, ಇಂಡೈರೆಕ್ಟ್ ಸ್ಪೀಚಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಮಿಕ್ಸ್ಡ್ ಟೆನ್ಸಸ್, ಪ್ರೊನೌನ್ ಚೇಂಜಸ್ ಆಗುತ್ತೆ. ಇದರಲ್ಲಿ ಎಕ್ಸಾಂಪಲ್ ಬಂದು he said my parents are arriving today. Okay, he said that his parents were arriving that day, not okay, got it? ಸೊ ಅವನು ನೆನ್ನೆ ಹೇಳಿದ್ದ ಟುಡೇ ಅಂತ, ನಾವು ಬೇರೆಯವ್ನಿಗೆ ಹೇಳ್ತಿದ್ದೀನಿ that day ಅಂತ. ಓಕೆನಾ? Next, he said these are my books. He said that those were his books. Clear? ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ಐ ಥಿಂಕ್ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಎಕ್ಸಾಂಪಲ್ಸ್, ಅದರಲ್ಲಿ ಸ್ವಲ್ಪ ನೋಡೋಣ. he said you have been working hard. ಏನಾಗುತ್ತದು? he said that I had been working hard. Simple. She said I would help if I could. Okay, ಇದು ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ ಥರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಾಗುತ್ತಿದ್ದು ಇಂಡೈರೆಕ್ಟ್ ಸ್ಪೀಚಲ್ಲಿ? she said that she would help if she could. ಕರೆಕ್ಟಾ?
Simple. He said I need some rest. He said that he needed some rest. Okay. ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ರಿಪೋರ್ಟಿಂಗ್ ವಿತ್ ಟೋಲ್ಡ್ ಅಂಡ್ ಆಸ್ಟ್. ಸಿಂಪಲ್ ಆಗಿದೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಹಿ ಸೆಡ್ ಟು ಮೀ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, ಹಿ ಟೋಲ್ಡ್ ಮೀ ದ್ಯಾಟ್ ಐ ವಾಸ್ ಹಿಸ್ ಬೆಸ್ಟ್ ಫ್ರೆಂಡ್. ಓಕೆ, ಸಿಂಪಲ್ ಆಗಿದೆ. ಹಿ ಸೆಡ್ ಟು ಮೀ ಅಂದರೆ ಅವನು ನನಗೆ ಹೇಳ್ದ ಏನಂದರೆ ನಾನು ಅವನ ಬೆಸ್ಟ್ ಫ್ರೆಂಡ್ ಆಗಿದ್ದೆ ಅಂತ. ಕ್ಲಿಯರಾ? ಅದು ಏನಾಗುತ್ತೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಹಿಂಗಾಗುತ್ತೆ. ಫಾರ್ ಎಕ್ಸಾಂಪಲ್ John said to Mary, I love you. ಅವನು ಹೇಳ್ದ John told Mary that he loved her. Next, he said to her, will you marry me? ಏನಾಗುತ್ತಿದ್ದು? He asked her if she would marry him. Clear? Questionable sentence ಇದ್ದಾಗ if ಹಾಕೊಂತೀವಿ. Very important for IT people this example. The boss said to the team, boss team ಹೇಳ್ತಾನೆ ಏನಂತ, finish this by Monday. ಈ ಕೆಲಸನ ಮಂಡೇ ಒಳಗಾಗಿ ಮುಗಿಸಾಕಿ. So the boss told the team to finish that by Monday. Okay, so ಹಿಂಗೆ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚನ್ನು ಕನ್ವರ್ಟ್ ಮಾಡ್ತೀವಿ. ಹಂಗೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ನ ಎಕ್ಸಾಂಪಲ್ಸ್ ಕೂಡ ನೋಡಿದ್ವಿ. ಓಕೆನಾ? ಸೊ ನಾನು ಎಲ್ಲ ಎಕ್ಸಾಂಪಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲಿಲ್ಲ ಬಿಕಾಸ್ ದ ಟೈಮ್ ಕನ್ಸ್ಟ್ರೈನ್. ಸೊ ನೀವು ಪಾಸ್ ಮಾಡಿಕೊಂಡು ಎಕ್ಸಾಂಪಲ್ಸ್ನ ರೆಫರ್ ಮಾಡ್ಕೊಳ್ಳಿ, ಈಸಿ ಇರುತ್ತೆ. ಸೊ ಇಷ್ಟೇ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸಾಕು, ಮತ್ತೇನು ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆನಾ? ಸೊ ಯಾವಾಗ ಯಾವ ರೀತಿ ಬಿ ವರ್ಬ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನ ಕಲಿತ್ರೆ ಮುಗ್ದೇ ಹೋಗ್ಬಿಡುತ್ತೆ. ಓಕೆನಾ? ಸೊ ಈ ಸೆಷನ್ನಲ್ಲಿ ಇಷ್ಟೇ. ಸೊ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇವತ್ತಿಗೆ ಎಲ್ಲ ಬೇಸಿಕ್ಸ್ ಕವರ್ ಆಗಿರುತ್ತೆ. ಇಂಥ ನೆಕ್ಸ್ಟ್ ಸೆಕ್ಷನಿಂದ ನಾವು ಮಾತಾಡೋಕ್ಕೆ ಟ್ರೈ ಮಾಡೋಣ. ಸೊ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಸೊ ಈ ಸೆಷನ್ ಮುಗ್ದಾದ್ಮೇಲೆ ನಿಮಗೆ ಸೇಮ್ ಸಿರೀಸ್ ಆಫ್ ಸೆಷನ್ಸ್ನ ಇಂಗ್ಲೀಷಲ್ಲೂ ಫಾರ್ಮ್ ಮಾಡಿದ್ದೀನಿ. ಸೊ ಈ ಸೆಷನ್ನು ಇಂಗ್ಲೀಷಲ್ಲಿ ಇರುತ್ತೆ. ಸೊ ಹೋಗಿ ಅದನ್ನು ಒಂದ್ಸರಿ ರೆಫರ್ ಮಾಡಿ. ಓಕೆ, ಸೊ ನಿಮಗೆ ಈ ಸೆಷನಾಗ ಅರ್ಥ ಆಗಿದ್ರೆ ಆ ಸೆಷನ್ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಸೊ ಯಾವ ರೀತಿ ಸೆಂಟೆನ್ಸ್ ಫಾರ್ಮ್ ಮಾಡಬೇಕಪ್ಪ, ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಂಡೆ. ಓಕೆ, ಸೊ ನಾವು ಈಗ ಜಸ್ಟ್ ರೀಜನಲ್ ಫ್ಲುಯೆನ್ಸಿ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಬಿಕಾಸ್ ಯು ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಗೋಯಿಂಗ್ ಆನ್ ಆ್ಯಂಡ್ ವಾಟ್ ಆರ್ ದ ಬೇಸಿಕ್ಸ್. ಸೊ in the future series of sessions like from I think 7 to day 15 we'll try to speak in English, and I'll try to help you guys to speak and improve your fluency as well as the day-to-day conversations. So how you can do it and how best you could speak, that is my responsibility. I'll guarantee you people. Okay, ಸ್ವಲ್ಪ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಡೋಂಟ್ ವರಿ, ಇನ್ನೊಂದು 15 ದಿನ ಆದ ತಕ್ಷಣ ನಿಮಗೆ ಸ್ವಲ್ಪ ಮಾತಾಡಿದ್ದು ಎಲ್ಲ ಅರ್ಥ ಆಗುತ್ತೆ. ಓಕೆ ದೆನ್, ಸೊ ಇವತ್ತಿನ ಸೆಷನಲ್ಲಿ ಇಷ್ಟೇ. ಥ್ಯಾಂಕ್ ಯು ಗೈಸ್. See you in the next session.